ನೋಡ್ರೆ ಯಥೇಚ್ಛು ಸಾಂಗ್ ಶೂಟಿಂಗು ಯಾವುದಾನ ಹಿಂದಿ ಆಗಲಿ, ಕನ್ನಡ ಆಗಲಿ, ತೆಲುಗು ಆಗಲಿ, ತಮಿಳಾಗಲಿ, ನೀವು ಸಾಂಗ್ ಶೂಟಿಂಗು ನೋಡಿರ್ತೀರ. ಇಂಥ ಜಾಗಗಳಲ್ಲಿ ಸಾಂಗ್ ಶೂಟಿಂಗು ಮಾಡ್ತಾರೆ ಆಯಿತಾ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಎಲ್ಲ ಪ್ರತಿಯೊಂದು ಜಾಗನೂ ಊಟಿಯಲ್ಲಿ ಶೂಟಿಂಗ್ ಪಾಯಿಂಟು. ಯಾಕಂದರೆ ಇಲ್ಲಿ ಫಿಲಿಮ್ನವ್ರು ಬಂದ್ರೆ ಅಂತಂದರೆ ಖುಷಿಯೋ ಖುಷಿ, ನೀವು ಇದನ್ನು ನೋಡೋದೇ ಬೇಕಾಗಿಲ್ಲ ಆಯಿತಾ. ಯಥೇಚ್ಛು ಇಲ್ಲಿ ಫಿಲಿಮ್ ಶೂಟ್ ಆಗಿದೆ ಊಟಿಯಲ್ಲಿ, ಊಟಿ ಕೂನೂರಲ್ಲಿ. ನಮ್ಮವರು ಈಗ ಟೀ ಗಾರ್ಡನಲ್ಲಿ ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡ್ತಾರಂತೆ ರೀ. ನೋಡೋಣ ಹೆಂಗೆ ಮಾಡ್ತಾರೆ. ಅವ್ರಿಗೆ ತುಂಬ ಖುಷಿ ಆಗ್ಬಿಟ್ಟಿದೆ ಪ್ಲೇಸ್ ನೋಡ್ಬಿಟ್ಟು. ಯಾಕಂದ್ರೆ ನಾನು ತುಂಬ ಸರಿ ನೋಡಿದ್ದೀನಿ, ಪಾಪ ಅವ್ರು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಈಗ ಟೀ ಗಾರ್ಡನಲ್ಲಿ ಫೋಟೋ ಶೂಟು, ಟೀ ಸೊಪ್ಪು ಬಿಡಿಸ್ತಾರಲ್ಲ ಕೆಲಸಗಾರ ಮಾಡ್ತಾರಲ್ಲ, ಆ ಕೆಲಸನೇ ಫೋಟೋ ಶೂಟ್ ಮಾಡೋದಷ್ಟೇ, ಬೇರೆ ಇನ್ನೇನಿಲ್ಲ. ಅದಕ್ಕೂ ಕಾಸು ಕೊಡಬೇಕು, ಫ್ರೀ ಯಾವುದೂ ಮಾಡಲ್ಲ. ಸೊ ಅಲ್ಲಿ ಮಾಡ್ತಾಯಿದ್ದಾರೆ ನೋಡಿ, ಕಾಸ್ಟ್ಯೂಮ್ ಹಾಕ್ತಾಯಿದ್ದಾರೆ, ಕಾಣ್ತಿದೆಯಲ್ಲ, ಕಾಸ್ಟ್ಯೂಮ್ ಹಾಕಿ ಮಾಡ್ತಾರೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾರೆ ಈಗ ಆ ಮಹಿಳೆ. ನೋಡ್ರಿ ಈ ಥರ ಕಾಸ್ಟ್ಯೂಮ್ ಹಾಕ್ತಾರೆ. ಕಾಸ್ಟ್ಯೂಮ್ ಹಾಕ್ಬಿಟ್ಟು ಈಗ ನಮ್ಮ ಮೇಡಮ್ಮವ್ರು ಬಂದ್ಬಿಟ್ಟು ಫುಲ್ಲು ಟೀ ಗಾರ್ಡನ್ನ ಕಂಪ್ಲೀಟು ಏನು ಸೊಪ್ಪನ್ನ ಕಿತ್ತಾಕ್ಬಿಡ್ತಾರೆ ನೋಡ್ರಿ. ಈಗ ಎಲ್ಲದಕ್ಕೂ ಮಿಸ್ಟ್ ನೋಡ್ರಿ, ಹಿಂದೆಗಡೆ ಎಷ್ಟು ಚೆನ್ನಾಗಿ ಮಿಸ್ಟು. 5-5 ನಿಮಿಷಕ್ಕೂ ವೆದರ್ ಚೇಂಜ್ ಆಗುತ್ತೆ ನೋಡಿ, 5-5 ನಿಮಿಷಕ್ಕೂ. ಊಟಿ ಇದೆ ವೆದರೇ ಆ ಥರ. ನೀವು ಕಪಲ್ಸ್ಗಳು ಬಂದರೆ ಈ ರೀತಿ ಬ್ಯೂಟಿಫುಲ್ಲಾಗಿ ಫೋಟೋಶೂಟ್ ಮಾಡ್ಕೋಬೋದು ನೋಡಿ. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಆ್ಯಂಗಲ್ ಯೂಸ್ ಮಾಡ್ತಿದ್ದಾರೆ. ಸೊ ತುಂಬ ಚೆನ್ನಾಗಿ ಕಾಣ್ತಾರೆ. ಫೋಟೋಶೂಟ್ರಿಗೂ ಅವ್ರಿಗೂ ಅವ್ರದ್ದೊಂದು ಕೆಲಸ, ಬಿಸ್ನೆಸ್ಸು. ತೆಗೆಸ್ಕೊಳ್ಳೋ ಆಸಕ್ತಿ ಇರೋರು ಗಾಡಿ ಸ್ಟಾಪ್ ಮಾಡಿಬಿಟ್ಟು ತೆಗೆಸ್ಕೊಳ್ಳಿ. ರೋಡ್ ಸೈಡಲ್ಲಿ ಇರ್ತಾರೆ ಇವರೆಲ್ಲ, ಗಾರ್ಡನ್ ರೋಡ್ ಸೈಡಲ್ಲೇ ನೋಡಿ. ಅದ್ಭುತವಾಗಿ ಫೋಟೋಶೂಟು. ಅವರು 3 ಜನನೂ ತೆಗೆಸ್ಕೋಬೇಕಂತ ಇನ್ನೂ ಅಲ್ಲಿದ್ದಾರೆ. ಈಗ ಒಬ್ಬರು ಬಂದಿದ್ದಾರೆ, ನೋಡೋಣ ಇವರು ಎಷ್ಟು ಜನ. ಇವರು ಇಬ್ಬರು ಬರ್ತಾರೆ ಇನ್ನೊಂದ್ಸತಿ. ಮೋಸ್ಟ್ಲಿ ಗಂಡು ಮಕ್ಳದೇ ಅಂತ ತೆಗಿಯಲ್ಲ, ಆಲ್ಮೋಸ್ಟ್ ಹೆಣ್ಮಕ್ಳದೇ. ಆಪರ್ಚುನಿಟಿ ಜಾಸ್ತಿ ಹೆಣ್ಮಕ್ಳಿಗೆ ಅಲ್ವಾ ಜೀವನದಲ್ಲಿ ಇರೋದು. ಗಂಡು ಮಕ್ಕಳು ಸುಮ್ಮನೆ ನಿಂತ್ಕೊಂಡು ನೋಡೋದು ಅಷ್ಟೇ, ಬೇರೆ ಏನಿಲ್ಲ ಕೆಲಸ. ನೋಡಿ ಅವ್ರ ಹಸ್ಬೆಂಡ್ ಬಂದಂಗೆ ಆದ್ರೆ ಅನ್ಸುತ್ತೆ ಅವರಿಗೆ. ನೋಡಿ ಎಸ್ಟೇಟ್ ಓನರ್ಸ್ ಮನೆಗಳು ನೋಡ್ರಿ, ಇಲ್ಲೂ ಕೂಡ ಹೋಮ್ ಸ್ಟೇ ರೆಸಾರ್ಟ್ಗಳೆಲ್ಲ ಇದ್ದಾವೆ. ಗೂಗಲಲ್ಲಿ ಚೆಕ್ ಮಾಡ್ಕೊಂಡು ಬರ್ತಾರೆ, ಡೈರೆಕ್ಟಾಗಿ ಬಂದರೆ ಸಿಗಲ್ಲ ಆಯಿತಾ. ಇನ್ನೇನು ಸ್ವಲ್ಪ ಹೊತ್ತಿಗೆ ಗಾರ್ಡನ್ನು ಕಂಪ್ಲೀಟು ವಾಶೌಟ್ ಮಾಡ್ತಾರೆ ಅನಿಸುತ್ತೆ. ನೋಡೋಣ ಹೇಗೆ ಮಾಡ್ತಾರೆ. ಚೆನ್ನಾಗಿ ಕಾಣ್ತಾರೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾರೆ ಆ ಡ್ರೆಸ್ಸಲ್ಲಿ. ವೆರಿ ಫ್ಯಾಂಟಾಸ್ಟಿಕ್ಕು. ಎಂಜಾಯ್ ಮಾಡಲಿ. ಎಂಜಾಯ್ ಮಾಡೋದ್ರ ಜೊತೆಗೆ ನಾವು ಎಂಜಾಯ್ ಮಾಡೋಣ. ಬಂದಿರೋದೇ ಎಂಜಾಯ್ ಮಾಡೋಕ್ಕಂದಮೇಲೆ ನಮ್ಮದೇನು ಅಲ್ವಾ. ನೀವು ನಿಮ್ಮ ಕಪಲ್ಸ್ಗಳು ಬಂದರೆ ಈ ಥರ ಫೋಟೋಶೂಟು ಮಾಡಿಸ್ರಿ, ಚೆನ್ನಾಗಿರುತ್ತೆ. ಯಾಕಂದರೆ ಜೀವನದಲ್ಲಿ ಇವೆಲ್ಲ ಮೆಮೊರಿ. ಆ ಫೋಟೋ ಮನೇಲಿ ಇಟ್ಕೊಂಡು ನೋಡ್ತಾ ಇದ್ರೆ ಹೋಗಿದ್ವಲ್ಲ ಅನ್ನೋ ಒಂದು ಫೀಲ್ ಬರುತ್ತೆ ಅವ್ರಿಗೆ. ಅದಕ್ಕೋಸ್ಕರನೇ ತೆಗಿಸ್ಕೋಬೇಕಂತ ಆಸೆ ಪಟ್ಟರು. ಸೊ ತೆಗಿಸ್ಕೊಳ್ಳಿ ಅಂತ ಬಿಟ್ಟು ಅವರು 200 ರೂಪಾಯಿ ಕೇಳ್ತಾರೆ. ನಾವು ಚೌಕಾಸಿ ಮಾಡಬೇಕು. ಮೊದಲೆಲ್ಲ 100 ರೂಪಾಯಿ ಇತ್ತು, ಈಗ ಕಾಸ್ಟ್ಲಿ ದುನಿಯಾ ಆಗಿದೆ ಅಲ್ವಾ. ಅವ್ರದ್ದು ರೇಟ್ ಜಾಸ್ತಿ ಆಗಿದೆ ಎಲ್ಲನೂ. ಚೌಕಾಸಿ ಮಾಡಿದ್ರೆ ಒಂದು 120, 130, 150 ಒಳಗಡೆ ಬರ್ತಾರೆ, ಮಾಡಿಕೊಡ್ತಾರೆ. ಬಟ್ ಒಂದು ಮೆಮೊರಿ ಇರುತ್ತೆ ಅಷ್ಟೇ ನೋಡಿ, ಬೇರೆ ಇನ್ನೇನಿರಲ್ಲ. ಒಂದು ಮೆಮೊರಿ. ಒಳ್ಳೆ ಟೀ ಗಾರ್ಡನ್ ನೋಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೇನು ಊಟ ಟೈಮ್ ಆಯಿತು, ನಾವು ಊಟ ಆದಮೇಲೆ ನೋಡೋಣ. ಥ್ಯಾಂಕ್ ಯು, ಬಾಯ್.